Jungle. ನಮಸ್ಕಾರ. ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತೀರ ಕನ್ನಡ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಸುಣ್ಣದಕೊಪ್ಪ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಹೂವಪ್ಪ ಗೌಡರು ನಮ್ಮ ಜೊತೆಯಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಇಷ್ಟೆಲ್ಲ ಹೋರಾಟ, ವೃತ್ತಿ, ವಿದ್ಯಾಭ್ಯಾಸ, ಜೀವನ ಜನಗಳಿಗೆ ತಲುಪಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸರ್, ಮೊದಲಿಗೆ ನಿಮ್ಮ ಹುಟ್ಟೂರು, ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ. ಸರ್, ನಮ್ಮ ಹುಟ್ಟೂರು ತಲಸನಹಳ್ಳಿ. ನನ್ನ ಹೆಸರು ಹೋನಗೌಡ, ರುದ್ರಗೌಡ ಹಿತ್ತಲಮನಿ. ತಂದೆ ಹೆಸರು ರುದ್ರಗೌಡ, ತಾಯಿ ಹೆಸರು ಮಹಾದೇವಮ್ಮ. ನನ್ನ ತಮ್ಮಂದಿರು 3 ಜನ ಅಣ್ಣ ತಮ್ಮಗಳು. ನಾವು ಒಬ್ಬರು ಅಕ್ಕ, 3 ಗಂಡು ಮಕ್ಕಳು. ನನ್ನ ವಿದ್ಯಾಭ್ಯಾಸ 8ನೇ ಕ್ಲಾಸು ಪೂರ್ತಿ ಮುಗಿಸಿನಿ. ಸರ್, ನಿಮ್ಮ ಕುಟುಂಬ ಬಗ್ಗೆ ಸರ್? ಕುಟುಂಬ ಬಗ್ಗೆ ನನ್ನ ಪತ್ನಿ ಮತ್ತು ನನ್ನ ಮಕ್ಕಳು ಅದಾರ, 2 ಗಂಡು ಮಕ್ಕಳು. ಸರ್, ನಿಮಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದ್ದು ಯಾವಾಗ? ಜನರು ಒತ್ತಾಯದಿಂದ 2005ರಿಂದ ಜನರು ಒತ್ತಾಯ ಮಾಡಿದರು. ಅದಕ್ಕೆ ರಾಜಕೀಯಕ್ಕೆ ಬರೋಕ್ಕೆ ಇಷ್ಟಪಟ್ಟೆ. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಸರ್? ಹೌದು. ಊರಲ್ಲಿ ಯಾವುದೇ ಕೆಲಸ ಕಾರ್ಯಗಳು, ಊರಲ್ಲಿ ಒಂದು ಆಗು ಹೋಗುಗಳಿಗೆಲ್ಲ ನಾನು ಜವಾಬ್ದಾರಿ ಇರ್ತಿದ್ದೆ. ಊರಾಗ ಮತ್ತು ಏನೋ ಒಂದು ಕಾರ್ಯಕ್ರಮ ನಡೆದ್ರೆ ಅದರೆಲ್ಲ ಭಾಗಿಯಾಗಿದ್ದೆ. ಹಾಗಾಗಿ ಜನ ನನ್ನ ಅಪೇಕ್ಷೆ ಪಟ್ಟು ನಿಲ್ಲು ಅಂತೇಳಿ ನಿಲ್ಲಿಸಿದ್ರು. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಸರ್? ಹೌದು. ಯಾವಾಗಲೂ ನಾನು ಜನಸೇವೆ ಮಾಡೋದು, ಸಮಾಜ ಸೇವೆ ಮಾಡೋದು ನನ್ನ ಗುರಿ. ದೇವಸ್ಥಾನ ಕಮಿಟಿ ಮೆಂಬರ್ ಆಗಿದ್ದೆ. ಆಮೇಲೆ ದೇವಸ್ಥಾನದಾಗ ಸ್ವಲ್ಪ ಕಟ್ಟಡಗಳು ಅವು ಇವು ಮಾಡಿಸಿದ್ವಿ. ಅವೆಲ್ಲ ನೋಡಿ ಜನ ಭಾಳ ಇಷ್ಟಪಟ್ಟು ಇದು ಮಾಡಿದ್ರು. ಕಷ್ಟ ಇದ್ದರೆ ಸಹಾಯನೂ ಮಾಡೀವಿ, ಎಲ್ಲ ಮಾಡಿರ್ತೀವಿ. ಸರ್, ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕರಿರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ನಮ್ಮ ಜೀವನದ ಮಾರ್ಗದರ್ಶಕ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಊರಿನ ಗ್ರಾಮಸ್ಥರು, ಹಿರಿಯರು. ಅವು ಹಿರಿಯರೆಲ್ಲ ಮಾತನ್ನು ಪಾಲಿಸಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದು ಮುಂದುವರೆದ್ವಿ ನಾವು. ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣವು ಊರಿನ ಕೆಲಸ ಕಾರ್ಯಗಳು ಆಗಬೇಕಾಯಿತು. ಅದರಿಂದ ನಾವು ಸ್ವಲ್ಪ ಈ ಕೆಲಸ ಮಾಡೋದೆಲ್ಲ ನೋಡಿ ಜನ ಇವನ್ನೇ ನಿಲ್ಲಿಸ್ಬೇಕು, ಇವನ್ನ ಆರಿಸ್ತಿರ್ಬೇಕು ಅಂತೇಳಿ ಪ್ರಯತ್ನ ಮಾಡಿದರು. ಆ ಕಾರಣದಿಂದ ನಾನೆಲ್ಲಕ್ಕೆ ಒಂದು ವ್ಯವಸ್ಥೆ ಆಯ್ತು. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ಜನ ಯಾವುದನ್ನು ನನ್ನ ಇಷ್ಟಪಟ್ಟು ಕೊಡ್ತಾರೆ ಅದನ್ನು ನಾನು ನಿಭಾಯಿಸ್ತೀನಿ. ಒಂದು ವೇಳೆ ಬೇರೆ ನಿಲ್ಲಿಸೋಣ, ಬೇರೆ ಆರಿಸೋಣ ಅಂತ ಹೇಳಿದರೆ ಅದನ್ನು ನಾನು ಮಾಡಿ ತೋರಿಸ್ತೀನಿ. ಸರ್, ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ನಾವು BJP ಪಕ್ಷದಿಂದ, ನಾವು ಹುಟ್ಟೋದನ್ನು BJP. ನಾನು ಸರ್, ಏನಕ್ಕೆ BJP ಪಕ್ಷ? BJP ಅಂದರೆ ಒಟ್ಟ ಹಿಂದುತ್ವವಾದ ನಮ್ಮದು, ಹಿಂದೂ ರಾಷ್ಟ್ರ ಅಂಥೇಳಿ ನಾವು BJPಗೆ ಯಾವಾಗಲೂ ಇದನ್ನು ಮಾಡ್ತೇವೆ. ಸರ್, ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು? ಚುನಾವಣೆಯಲ್ಲಿ ಆರಿಸಿ ಅಧ್ಯಕ್ಷನಾದ್ನಲ್ಲ, ಆವತ್ತಿನ ದಿವಸ ನನಗೆ ಭಾಳ ಖುಷಿ ಆಯ್ತು. ಸರ್, ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ದೀರಾ? ಗ್ರಾಮಗಳಲ್ಲಿ ಭಾಳ ಸಮಸ್ಯೆ ಇತ್ತು. ಎಲ್ಲ ಸಮಸ್ಯೆ, ಒಂದು ಕುಡಿಯೋ ನೀರಿಂದು ಅವೆಲ್ಲ ಪೈಪ್ಲೈನು ಅವೆಲ್ಲ ಕೆಟ್ಟ ಹಾಳಾಗಿದ್ವು, ಅವೆಲ್ಲ ಸರಿ ಮಾಡಿದ್ವಿ. ಆಮೇಲೆ ಶುದ್ಧ ಕುಡಿಯೋ ನೀರಿನ ಘಟಕ ಮಾಡಿದ್ವಿ, ರಸ್ತೆಗಳು ಮಾಡಿದ್ವಿ, ಶೌಚಾಲಯ. ನನ್ನ ಅವಧಿ ಒಳಗೆ ಒಟ್ಟು ಎಲ್ಲ ಕೆಲಸಗಳು ಮಾಡಿದ್ವಿ. ಮನೆಗಳು ನನ್ನ ಅವಧಿ ಒಳಗೆ ಸುಮಾರು 18 ಮನೆಗಳು ನಮ್ಮ ಊರಿಗೆ ಹಾಕ್ಸಿ ಮುಂದೆ. ಇನ್ನಾರಜಿ ಕೆಲಸಗಳು ಭಾಳ ಮಾಡಿದೆ. ಇನ್ನಾರಜಿ ಕೆಲಸ ಮಾಡಿ ಎಲ್ಲ ಜನರಿಗೆ ಕೆಲಸ ಕೊಡೋದು, ಇಂಥವೆಲ್ಲ ಕೆಲಸಗಳು ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ನಡೆಸಿದೆ. ರುದ್ರಭೂಮಿ ಸಮಸ್ಯೆ ನಮ್ದು ಯಾವಾಗಿಲ್ಲ, ಒಟ್ಟು ಒಂದು ಕಡೆಗೆ ಐತಿ. ಅದನ್ನು ವ್ಯವಸ್ಥಿತವಾಗಿ ಇದು ಮಾಡ್ತಾರೆ. ಹಾಲಿ ಸಮಸ್ಯೆ ಅದ ಸರ. ಇದು ನಮ್ಮದು ಉಂಬ್ಳಿ ಜಮೀನು ಅಂತ ಐತಿ ನಮ್ಮೂರಲ್ಲಿ. ಆ ಉಂಬ್ಳಿ ಜಮೀನು ಒಂದು ಸ್ವಂತ ಕಾಯ್ದೆ ಮಾಡಬೇಕು ಅಂತೇಳಿ ಭಾಳ ಬಡ್ದಾಡಿದ್ವಿ, ಹೋರಾಟ ಮಾಡಿದ್ವಿ. ಈ ಸಲ ಬಂದು DC ಅವರು ಬಂದು ಇದನ್ನು ಮಾಡ್ಕೊಂಡು ಹೋಗ್ಯಾರ. ಅದನ್ನು ನಿಮ್ಮದು ಸ್ವಂತ ಮಾಡಿಕೊಡ್ತೀವಿ ಅಂತ ಹೇಳಿ ಅದನ್ನ ಯಾವಾಗ ಮಾಡ್ತಾರೆ ನೋಡ್ಬೇಕಾಯ್ತು. ಸರ್, ಕೊನೆ ಪ್ರಶ್ನೆ, ಜನ ನಿಮಗೆ ಮತ ಹಾಕಿದಾರಲ್ಲ, ಅವ್ರಿಗೆ ಏನು ಹೇಳಿಕ್ಕೆ ಬಯಸ್ತೀರಾ? ಅವರಿಗೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಬಯಸ್ತಾರೆ ಸರ್. ಸರ್, ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್. ಧನ್ಯವಾದ ಸರ್, ಧನ್ಯವಾದ.